ಕಾಲಚಕ್ರ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಎಂದಿನಂತೆ ಈ ವಾರ ಕೂಡ ನಿಮ್ಮ ರಾಶಿ ಫಲಗಳು ನಾವು ನುಡಿತಾ ಇದ್ವಿ. ಕಾಲಚಕ್ರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೋಡಿ ಆನಂದಿಸಿ, ನಿಮ್ಮ ಪರಿಹಾರಗಳು ಕೂಡ ಕಂಡುಕೊಳ್ಳಿ. ಸೊ ಮೊದಲನೇದಾಗಿ ಮೇಷರಾಶಿಯಲ್ಲಿಟ್ಟಿರ್ತಕ್ಕಂಥವರಿಗೆ ಮೇಷರಾಶಿಯಾಧಿಪತಿಯಾದ ಕುಜಗ್ರಹ ಪಂಚಮದಲ್ಲಿ ಕೇತು ಜೊತೆಯಲ್ಲಿ ಗೋಚರಿಸ್ತಕ್ಕಂಥದ್ದು. ಪಂಚಮದಲ್ಲಿ ಕೇತು ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಕಡೆ ಏಳೂರು ಶನಿ, ಒಂದು ಕಡೆ ರಾಶಿಯಾಧಿಪತಿ ಆದ ಕುಜಗ್ರಹ ಕೇತು ಜೊತೆಯಲ್ಲಿ ಗೋಚರಿಸ್ತಕ್ಕಂಥದ್ದು. ಅನಾಹುತಗಳು ಆಗುವಂಥದ್ದು, ಅನಾವಶ್ಯಕ ಖರ್ಚುಗಳು, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು, ಮತ್ತು ಮಕ್ಕಳ ವಿಚಾರದಲ್ಲಿ ಗೊಂದಲ, ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಅಪಘಾತಗಳು ಆಗ್ತಕ್ಕಂಥದ್ದು, ಭೂಮಿ ವ್ಯಾಜ್ಯಗಳನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ ಈ ವಾರ ನಿಮಗೆ. ಹಾಗೂ ಸಣ್ಣ ಪುಟ್ಟ ಕೈಕಾಲು ಪೆಟ್ಟು ಬೀಳುವಂಥ ಸಾಧ್ಯತೆಗಳು ಕೂಡ ಉಂಟು ನಿಮಗೆ. ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಅದರ ಜೊತೆಯಲ್ಲಿ ಚಂದ್ರ 2 ಮತ್ತು 3 4ನೇ ಭಾವದಲ್ಲಿ ಈ ವಾರ ಪೂರ್ತಿ ಗೋಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಹಣದ ಸಮಸ್ಯೆ ಪೂರೈಸತಕ್ಕಂಥದ್ದು, ಒಳ್ಳೆ ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆಯನ್ನು ಉಂಟು ಮಾಡತಕ್ಕಂಥದ್ದು, ಸುಖ, ಶಾಂತಿ, ನೆಮ್ಮದಿ, ಒಂದು ಕಡೆ ತಾಯಿಯಿಂದ ಅನುಕೂಲಗಳು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಈ ವಾರ ನಿಮಗೆ. ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಕುಜ ಶಾಂತಿ ಮಾಡ್ಕೊಂಡ್ಬರ್ಬೇಕಾಗುತ್ತದೆ. ಮಂಗಳವಾರ ಅಥವಾ ದಿನನಿತ್ಯ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ಸದಾಕಾಲ ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಳ್ಳಿ. ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ದಿನನಿತ್ಯ 9 ಅಥವಾ 27 ಬಾರಿ ನೀವು ಪಠನೆ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಏಳೂರು ಶನಿ ನಡೆಯೋದ್ರಿಂದ ಈಗಾಗಲೇ ಶನಿವಾರಗಳಲ್ಲಿ ಮಾಡ್ಕೊಂಬರ್ತಾ ಇದ್ದೀರಾ. ಸೊ ತುಂಬ ದುಷ್ಪರಿಣಾಮಗಳು ಬೀರೋದ್ರಿಂದ ನೀವು ದಿನನಿತ್ಯ ಶನಿ ನಾಮಸ್ಮರಣೆ ಅಥವಾ ಓಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಶನಿಯ ಒಂದು ಮಂತ್ರ ಕೂಡ ನೀವು ಪಠನೆ ಮಾಡಿಕೊಳ್ಳಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ತಿರುತದಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಗುರು ಎಲ್ಲೋ ಒಂದು ಕಡೆ ಧೈರ್ಯ, ಎಲ್ಲೋ ಒಂದು ಕಡೆ ಮಂಡು ಧೈರ್ಯ ಮಾಡಿಕೊಂಡು ಕಾರ್ಯ ರೂಪಕ್ಕೆ ತರುವಂಥ ಸಾಧ್ಯತೆಗಳು ಕೂಡ ಉಂಟು. ಶುಕ್ರ ಲಗ್ನದ ರಾಶಿಯಲ್ಲೇ ಕೂತಿದ್ದಾನೆ. ಸತಿಪತಿ ಅನ್ಯೋನ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಈ ವಾರ ಸಂಪೂರ್ಣ ಕಾಲಸರ್ಪದೋಷದಲ್ಲಿ ಇರತಕ್ಕಂಥ ಒಂದು ವಾರವಾಗಿರುತ್ತೆ. ಸೊ ಎಲ್ರಿಗೂ ಕೂಡ ದ್ವಾದಶ ರಾಶಿಯವರಿಗೆ ಕಾಲಸರ್ಪದೋಷ ಒಂದು ದೋಷ ಕಾಡ್ತಾ ಇರುತ್ತೆ ಈ ವಾರ ಪೂರ್ತಿ ಕೂಡ. ಚಂದ್ರ ಯಾವಾಗ ಹೊರಗೆ ಬರ್ತಾವೋ ಆವಾಗ ಸಂಪೂರ್ಣ ಕಾಲಸರ್ಪದೋಷದಿಂದ ಮುಕ್ತಿಯನ್ನು ಪಡ್ಕೋಬಹುದು. ಈ ವಾರ ನೀವು ಪ್ರತಿಯೊಬ್ಬರು ಕೂಡ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಂಬನ್ನಿ. ಕೆಂಪು ವರ್ಣ ನಿಮಗೆ ಅದೃಷ್ಟ ತಂದುಕೊಡುತ್ತೆ ಈ ವಾರ ಪೂರ್ತಿ ನಿಮಗೆ. ಅದರ ಜೊತೆಯಲ್ಲಿ 9ರ ಸಂಖ್ಯೆ, 3ರ ಸಂಖ್ಯೆ, 1ರ ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುತ್ತೆ ಈ ವಾರ ನಿಮಗೆ. 1, 3, 9 ಹಾಗೂ 1, 10, 19, 28 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಕೂಡ ನಿಮಗೆ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಮಿಥುನ ರಾಶಿಯಾಧಿಪತಿಯಾದ ಬುಧ ನಿಮ್ಮ ಜನ್ಮರಾಶಿ ಹಾಗೂ 2ನೇ ಭಾವದಲ್ಲಿ ಗೋಚರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ವ್ಯಾಪಾರ ವಹಿವಾಟು ಹೆಚ್ಚು ಲಾಭ ತಂದುಕೊಡುವಂಥದ್ದು, ವಾಹನ ಖರೀದಿ, ಭೂ ಖರೀದಿ ಮಾಡುವಂಥದ್ದು, ಹಾಗೂ ಅದರ ಜೊತೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ತಕ್ಕಂಥ ಒಂದು ವಾರವಾಗಿರುತ್ತೆ. ದಶಮದಲ್ಲಿ ಶನಿ ಗೋಚರಿಸೋದ್ರಿಂದ ಸ್ವಲ್ಪ ಹಾರ್ಡ್ ವರ್ಕ್, ಪ್ರಯತ್ನ ಮೇರೆಗೆ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವಂಥ ಒಂದು ವಾರವಾಗಿರುತ್ತೆ. 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ತಂದೆಯಿಂದ ಅನುಕೂಲ, ತಂದೆಗೆ ಗಂಡಾಂತರಗಳು ಬರ್ತಕ್ಕಂಥದ್ದು, ಸಹೋದರ ಕಲಹ ಅಂತ ಹೇಳ್ತೀವಿ, ಅಣ್ಣ ತಮ್ಮದರ ವಿಚಾರದಲ್ಲಿ ತುಂಬಾ ಹುಷಾರಾಗಿರಬೇಕು. ವಾದ ವಿವಾದಗಳನ್ನ ಅವಾಯ್ಡ್ ಮಾಡಿಕೊಡಿ. ಅಣ್ಣ ತಮ್ಮಂದರು ಕುಜ ಕೇತು ಕಿರಿಕಿರಿ ಉಂಟು ಮಾಡುತ್ತೆ. ಆಸ್ತಿ ಕಿತ್ತಾಟಗಳು ಇರುವಂಥ ಸಂದರ್ಭ ಈ ವಾರ. ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಅಕ್ಕ ತಂಗಿಂದರಾಗಿರ್ಬೋದು, ಅಕ್ಕ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ತುಂಬ ಹುಷಾರಾಗಿರಬೇಕು. ಕಂಟಕ ನಿಮ್ಮ ಅಕ್ಕಂದರಿಗೆ, ನಿಮ್ಮ ತಮ್ಮಂದರಿಗೆ, ಅಣ್ಣಂದರಿಗೆ ಸ್ವಲ್ಪ ಗಂಡಾಂತರಗಳನ್ನ ಎದುರಿಸುವಂಥ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತಂದೆಯಿಂದ ಸ್ವಲ್ಪ ಗೊಂದಲ, ತಂದೆ ಕಿರಿಕಿರಿ, ಪಿತೃ ದೋಷ ಅಂತ ಹೇಳ್ತೀವಿ ಈ ವಾರ ನಿಮಗೆ. ತುಂಬ ವರ್ಸ್ಟ್ ಆಗಿರುತ್ತೆ. ಎಚ್ಚೆತ್ಕೊಳ್ಳಿ. ಬುಧ ಬಲವಾಗಿರೋದ್ರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚೆತ್ಕೋಬೋದೇ ವಿನಃ ಬೇರೆ ರೀತಿಯಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಎಚ್ಚೆತ್ಕೊಳ್ಳಿ. ಅದರ ಜೊತೆಯಲ್ಲಿ ನೀವು ಜನ್ಮದಲ್ಲೇ ಗುರು ಇರೋದ್ರಿಂದ ಸ್ವಲ್ಪ ವನವಾಸ ಥರ, ಜನ್ಮರಾಮ ವನವಾಸ ಇದ್ದಂಗೆ, ಟೈಮ್ ಊಟ ಸೇರೋದಿಲ್ಲ, ಟೈಮ್ ಅನ್ನ ಸಿಗೋದಿಲ್ಲ, ನೀರು ಸೇರೋದಿಲ್ಲ, ಈ ಥರ ಅನಾರೋಗ್ಯ ಸಮಸ್ಯೆಯಿಂದ ಕೂಡ ಬರಳುವಂಥ ಸಂದರ್ಭ ಈ ವಾರ ನಿಮಗೆ. ಸೊ ನೀವು ಓಂ ಗುಂ ಗುರುವೇ ನಮಃ, ಓಂ ಗುಂ ಗುರುವೇ ನಮಃ, ಓಂ ದಕ್ಷಿಣಾಮೂರ್ತಿ ನಮಃ ಅಂತಕ್ಕಂಥ ಮಂತ್ರ ಸೂರ್ಯ ನಮಸ್ಕಾರ ಮಾಡಿ. ಖಂಡಿತವಾಗ್ಲೂ ದಿನನಿತ್ಯ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಓಂ ಆದಿತ್ಯಾಯ ನಮಃ ಅಂತಕ್ಕಂಥ ಮಂತ್ರ, ಓಂ ಸೂರ್ಯ ನಮಃ ಅಂತಕ್ಕಂಥ, ಓಂ ಭಾಸ್ಕರಾಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ
ನೀವು ಸೂರ್ಯ ನಮಸ್ಕಾರ ಮಾಡಿ ಬೇರೆ ಕೆಲಸ ಕಾರ್ಯ ಎಲ್ಲ ನೀವು ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ವಿಘ್ನಗಳಿಲ್ಲದೆ ಏನು ಪ್ರಯತ್ನ ಮಾಡಿ ಹೋಗ್ತೀರಾ ಮರಳಿ ವಾಪಸ್ಸು ಮನೆ ಬಂದು ತಲುಪ್ತೀರಾ. ಈ ಒಂದು ಮಂತ್ರ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಮಿಥುನರಾಶಿ ಹುಟ್ಟಿರ್ತಕ್ಕಂಥವರಿಗೆ 5, 6 ಮತ್ತು 9 5, 6, 9 ಸಂಖ್ಯೆ ಅದೃಷ್ಟ ತಂದುಕೊಡೋ ಒಂದು ವಾರವಾಗಿರುತ್ತೆ. ಅದರ ಜೊತೆಯಲ್ಲಿ ಬಿಳಿ, ಗ್ರೀನ್ ಹಾಗೂ ಗ್ರೇ, ಹಳದಿ ಈ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡೋ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ತುಳಸಿ ಬೇರನ್ನ ಪರಸಲ್ಲಿ ಇಡೋದ್ರ ಮೂಲಕವಾಗಿ ಇನ್ನಷ್ಟು ಅದೃಷ್ಟವನ್ನು ತಂದುಕೊಡೋ ಅಂತ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಎಚ್ಚೆತ್ತುಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು. ಕಾಲಚಕ್ರ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ರಾಶಿಯಾಧಿಪತಿ ಚಂದ್ರ ಲಾಭ ಮತ್ತು ವ್ಯಯ ಮತ್ತು ರಾಶಿಯಲ್ಲೇ ಗೋಚರಿಸೋದ್ರಿಂದ ಇಡೀ ವಾರ ಪೂರ್ತಿ ಹೆಚ್ಚು ಲಾಭಗಳು ದೊರೆಯುವಂಥದ್ದು, ಶುಭ ಖರ್ಚುಗಳು ಉಂಟು ಮಾಡುವಂಥದ್ದು, ಏನೋ ಒಂಥರ ಮಾನಸಿಕ ಗೊಂದಲ ಕ್ರಿಯೇಟ್ ಆಗುವಂಥದ್ದು ವಾರದ ಅಂತ್ಯದಲ್ಲಿ. ಹಾಗೂ 2ರಲ್ಲಿ ಕುಜ ಕೇತು ಇರೋದ್ರಿಂದ ಸ್ವಲ್ಪ ಕೌಟುಂಬಿಕ ಕಲಹ ಮತ್ತು ಹಣದ ಸಮಸ್ಯೆ. ಕೊಟ್ಟಿರ್ತಕ್ಕಂಥ ಹಣ ಖಂಡಿತವಾಗ್ಲೂ ಕೊಡೋದೆಲ್ಲ ಏನು ಮಾಡ್ತೀವಿ ಮಾಡ್ಕೊಳ್ಳೋ ಅಂತ ಸಂದರ್ಭ ಕೂಡ ಬರುವಂಥ ಸಾಧ್ಯತೆಗಳು ಉಂಟು. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಹಣದ ಸಮಸ್ಯೆ ಖಂಡಿತವಾಗ್ಲೂ ಕೂಡ ಎದುರಿಸಬೇಕಾಗಿ ಬರುತ್ತೆ. ಒಂದೊಂದು ರೂಪಾಯಿ 100 ರೂಪಾಯಿಗೆಲ್ಲ ಕೊಡೋ ಕಷ್ಟ ಬರುವಂಥ ಸಾಧ್ಯತೆಗಳು ಉಂಟು. ನಿಮಗೆ ಮೃತ್ಯು ಅಪಮೃತ್ಯು ದೋಷ ಕಟ್ಟಿಟ್ಟ ಬುತ್ತಿ, ನಿಮಗೆ ಅಕಾಲಿಕ ದೋಷವನ್ನು ಉಂಟು ಮಾಡ್ತಕ್ಕಂಥದ್ದು, ಜೀವಕ್ಕೆ ಅಪಾಯ ಬರುವಂತಹ ಒಂದು ಸಂದರ್ಭ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಕುಜ ಮಾರಕ ಸ್ಥಾನದಲ್ಲಿರೋದ್ರಿಂದ ಮಾರಕ ದೋಷ ಕಂಟಕಗಳನ್ನ ಎದುರಿಸಬೇಕಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಏನೋ ಒಂದು ಕಡೆ ನೆಮ್ಮದಿಯಾಗಿರಬೇಕು ಅಂತಂದರೆ ಚಂದ್ರನ ಒಂದು ಶಾಂತಿ ಮಾಡಿ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ, ದೇವಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಆರಾಧನೆ ಮಾಡಿ, ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೂ ಕೊಲ್ಲೂರು ಮೂಕಾಂಬಿಕಾ ದೇವಿಯನ್ನ ಆರಾಧನೆ ಮಾನಸಾರ ನೆನೆಸ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಕೂಡ ಈ ಸಮಸ್ಯೆಗಳಿಂದ ನೀವು ದೂರ ಆಗ್ತೀರಾ. ಮತ್ತು 2ರಲ್ಲಿ ಕೇತು ಕುಜ, ಅಷ್ಟಮದಲ್ಲಿ ರಾಹುಗ್ರಹ, ಸಂಪೂರ್ಣ ಕಾಲಸರ್ಪ ದೋಷ, ಮೃತ್ಯು ಅಪಮೃತ್ಯು ದೋಷಕ್ಕೆ ಒಳಗಾಗುವಂಥ ಒಂದು ವಾರವಾಗಿರುತ್ತೆ. ಅದರ ಬದಲಾಗಿ ನೀವೇನು ಮಾಡ್ತೀರಾ, ಈ ಒಂದು ಶಾಂತಿ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಈ ಸಮಸ್ಯೆಗಳಿಂದ ದೂರ ಮಾಡುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಆದರೆ ವ್ಯಯದಲ್ಲಿ ಸೂರ್ಯ ಧನಾಧಿಪತ್ಯ, ವ್ಯಯದಲ್ಲಿ ಹಣ ಖರ್ಚು ಮಾಡಕ್ಕೆ ಹೋಗಬೇಡಿ. ಕೌಟುಂಬಿಕ ಕಲಹ, ಕುಟುಂಬದಲ್ಲಿ ಅಶಾಂತಿ, ಏನೂ ಕೂಡ ಮಾತು ಕೊಡಬೇಡಿ, ಮಾತಾಡಬೇಡಿ. ವಾದ ವಿವಾದಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ಗಂಡ ಹೆಂಡತಿ ಆಗಲಿ, ಅಣ್ಣ ತಮ್ಮಂದರಾಗಲಿ, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಯಾರ ಹತ್ರನೂ ಏನೂ ಮಾತಾಡಕ್ಕೆ ಹೋಗಬೇಡಿ. ನೀವು ಪಾಟಿ ನಿಮ್ಮ ಕೆಲಸ ಕಾರ್ಯ ನೋಡಿಕೊಂಡು ಶಿವಾಂತ ಇದ್ದುಬಿಟ್ರೆ ಖಂಡಿತವಾಗ್ಲೂ ಕೂಡ ಈ ವಾರದಿಂದ ನೀವು ಪಾರಾಗಬಹುದು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಆದರೆ ತಂದೆಯಿಂದ ಸ್ವಲ್ಪ ಅನಾನುಕೂಲಗಳು, ತಂದೆ ವಿರುದ್ಧ, ತಂದೆ ವೈರುತ್ವ ಇರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಕೆಲಸ ಕಾರ್ಯಗಳ ಅಡಚಣೆಗಳು, ಆದರೆ ವ್ಯಾಪಾರಗಳಲ್ಲಿ ನಷ್ಟ ಸಂಭವಿಸುವಂಥದ್ದು, ಅಂದರೆ ಹೆಚ್ಚು ಬಂಡವಾಳವನ್ನು ಹಾಕಿ ಮಾಡೋದನ್ನು ಅವಾಯ್ಡ್ ಮಾಡಿ ನೀವು ಈ ವಾರ. ಏನಿದೆಯೋ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬಿಡಿ ಇಡೀ ವಾರ. ಮುಂದಿನ ವಾರ ನೋಡೋಣ ಅಂಥೇಳಿ ಕಾಲ ಕಳೆದುಬಿಡಿ. ನಿಮಗೆ ಇಲ್ಲಾಂತಂದ್ರೆ ಏನಾಗುತ್ತೆ, ಖಂಡಿತವಾಗ್ಲೂ ಕೂಡ ನಷ್ಟವಾಗುತ್ತೆ ವ್ಯಾಪಾರದಲ್ಲಿ. ಅವಾಯ್ಡ್ ಮಾಡಿ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಚ್ಚು ನಷ್ಟ ಸಂಭವಿಸುವಂಥ ಒಂದು ವಾರವಾಗಿರುತ್ತೆ. ಇಡೀ ವಾರ ನಿಮಗೆ ಕ್ರೀಮ್ ಹಾಗೂ ಬಿಳಿ ಹಾಗೂ ಹಳದಿ, ನೀಲಿ ಈ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಇಡೀ ವಾರ ಪೂರ್ತಿ ನಿಮಗೆ ದುರ್ಗಾ ಆರಾಧನೆ ಮಾಡಿ. ಓಂ ದುಂ ದುರ್ಗಾಯ ನಮಃ ಅಂತಕ್ಕಂಥ ಮಂತ್ರಗಳು, ಬೇವಿನ ಬೇರು ಪರ್ಸಲ್ಲಿ ಇಡೋದನ್ನ ಅವಾಯ್ಡ್ ಮಾಡಬೇಡಿ. ಒಳ್ಳೆಯದಾಗಲಿ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿಯಾಧಿಪತಿಯಾದ ಸೂರ್ಯಗ್ರಹ ಲಾಭದಲ್ಲಿರ್ತಕ್ಕಂಥ ಹೆಚ್ಚು ಲಾಭ ದೊರೆಯುವಂಥದ್ದು, ಗುರುಬಲ ಇದೆ ಹಾಗೂ ಅಷ್ಟಮ ಶನಿ ಒಂದು ಕಡೆ ಕಾಡ್ತಾ ಇದ್ರು ಕೂಡ ಜನ್ಮದಲ್ಲೇ ಕೇತು, ಸಪ್ತಮದಲ್ಲಿ ರಾಹು ಒಂದು ಕಡೆ ಕಾಡ್ತಾ ಇದೆ. ನಿಮಗೆ ಗೊಂದಲ ಒಂಥರ ಕ್ರಿಯೇಟ್ ಆಗ್ತಿದೆ, ಕಿರಿಕಿರಿ ಆಗ್ತದೆ, ಕೋಪ ಬರುತ್ತೆ. ಎಲ್ಲರೂ ಕೂಡ ಮಿತ್ರರೆಲ್ಲ ಕೂಡ ಶತ್ರುಗಳಾಗುವಂತಹ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಎಚ್ಚೆತ್ತುಕೊಳ್ಳಿ. ಅಷ್ಟಮ ಶನಿ ಪ್ರಭಾವ ಹೆಚ್ಚಾಗಿದೆ. ದೂರದ ಪ್ರಯಾಣವನ್ನ, ಸ್ವಲ್ಪ ರಾತ್ರಿ ಹೊತ್ತು ಹೋಗೋದನ್ನ, ಒಬ್ಬಂಟಿಯಾಗಿ ಹೋಗುವಂಥದ್ದನ್ನ ಅವಾಯ್ಡ್ ಮಾಡಿ. ಅಷ್ಟಮ ಶನಿ ಸಂದರ್ಭದಲ್ಲಿ ಮಾನಸಿಕ ದೈಹಿಕ ಸಮಸ್ಯೆಗಳು ಉಂಟು ಮಾಡುವಂಥದ್ದು, ನೀರಲ್ಲಿ ಅಪಾಯ ಕಾದಿದೆ, ಬೆಂಕಿಯಲ್ಲಿ ಅಪಾಯ ಕಾದಿದೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ನಿಮಗೆ ತುಂಬಾ ಹುಷಾರಾಗಿರ್ಬೇಕು ನೀವು. ಈಗ ಚಂದ್ರ ಒಂದು ಕಡೆ ವ್ಯಯದಲ್ಲಿ, ರಾಶಿಯಲ್ಲೇ ಕುಜ ಮತ್ತು ಕೇತು, ಶಸ್ತ್ರ ಚಿಕಿತ್ಸೆಗೊಳಗಾಗುವಂಥದ್ದು, ಪೆಟ್ಟು ಬೀಳುವಂಥದ್ದು, ಅಪಘಾತದಲ್ಲಿ ಸಂಭವಿಸುವಂಥದ್ದು, ಮಿತ್ರರಿಂದ ಮೋಸ ವಂಚನೆಗೊಳಗಾಗುವಂಥದ್ದು, ಸತಿ ಪತಿ ಕಲಹ.
ಸುಮ್ಮನೆ ಸೈಲೆಂಟಾಗಿ ಬಾಯಿಗೆ ಬೀಗ ಹಾಕೊಂಡು ಹೆಣ್ಣಾಗಲಿ ಗಂಡಾಗಲಿ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರು ವಾರ ಪೂರ್ತಿ ಇದ್ದರೆ ಖಂಡಿತವಾಗ್ಲೂ ಕೂಡ ಸಮಸ್ಯೆಗಳಿಂದ ನೀವು ಪಾರಾಗಬಹುದು. ಫ್ರೆಂಡ್ಸಿಂದ ಸ್ವಲ್ಪ ಹುಷಾರಾಗಿರಿ. 10 ವರ್ಷ 20 ವರ್ಷ ಸ್ನೇಹಿತರು ಈ ಥರ ಮೋಸ ಮಾಡಿಬಿಟ್ರು ಅಂತಕ್ಕಂಥ ಗೊಂದಲ, ನಿಮಗೆ ನೋವು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಸ್ನೇಹಿತರಿಂದ, ಸ್ವಲ್ಪ ಪತ್ನಿಯರಿಂದ, ಗಂಡಂದರಿಂದ, ಸೊ ಹೆಣ್ಣಾಗಲಿ ಗಂಡಾಗಲಿ ಈ ರೀತಿಯಾಗಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡ್ಕೋಬೇಡಿ. ತಾಳ್ಮೆಯಿಂದ ಇದ್ದು ಈ ವಾರ ಕಳಿಬೇಕಾಗತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಸೂರ್ಯ ನಮಸ್ಕಾರ ಮಾಡಿ, ಶನಿ ಶಾಂತಿ ಮಾಡಿ, ಅಷ್ಟಮ ಶನಿ ಖಂಡಿತವಾಗ್ಲೂ ಕೂಡ ಸರ್ಪ ಶಾಂತಿ. ಓಂ ರಾಹವೇ ನಮಃ ಒಂದು ಮಂತ್ರ, ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಒಂದು ಮಂತ್ರ, ಓಂ ಆದಿತ್ಯಾಯ ನಮಃ ಅಂತಕ್ಕಂಥ ಒಂದು ಮಂತ್ರ, 3 ಮಂತ್ರಗಳು 9 ಬಾರಿ ಪಠನೆ ಮಾಡ್ಕೊಳ್ಳಿ. ಯಥೇಚ್ಛವಾಗಿ ಏನು ಕೆಲಸದಲ್ಲಿರ್ತೀರಾ, ಪ್ರಯಾಣದಲ್ಲಿರ್ತೀರಾ, ಯಾವುದೊಂದು ಕಾಲ್ನಡಿಗೆಯಲ್ಲಿರ್ತೀರಾ, ಇದು ಪ್ರಯತ್ನ ಮಾಡಿಬಿಡಿ. ಮಂತ್ರಗಳು ಸಿಂಪಲ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ನೀವು ಖಂಡಿತವಾಗ್ಲೂ ಕೂಡ ಬಿಳಿ ಎಕ್ಕದ ಬೇರು ಹಾಗೂ ಗರಿಕೆ, ಬಿಳಿ ಎಕ್ಕದ ಬೇರು ಗರಿಕೆ ಎರಡೂ ಕೂಡ ಪರ್ಸಲ್ಲಿ ಇಡೀ ವಾರ ಪೂರ್ತಿ ಇಟ್ಕೊಂಡ್ರೆ ನಾವು ಹೇಳಿರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಮಾಡ್ತಕ್ಕಂಥ ಒಂದು ಅವಕಾಶ ನೀಡುತ್ತೆ ನಿಮಗೆ. ಖಂಡಿತವಾಗ್ಲೂ ಕೂಡ ಬಿಳಿ ಎಕ್ಕದ ಬೇರು ಹಾಗೂ ಗರಿಕೆ ಎರಡೂ ಕೂಡ ಪರ್ಸಲ್ಲಿ ಇಟ್ಕೊಳ್ಳಿ, ಜೇಬಲ್ಲಿ ಇಟ್ಕೊಳ್ಳಿ, ವ್ಯಾಪಾರ ಸ್ಥಳಗಳಲ್ಲಿ ನೀವು ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ತಾಂತ್ರಿಕವಾಗಿ ವೃಕ್ಷ ಪರಿಹಾರ ನೀವು ಮಾಡಿದ್ದಾರೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ದೂರ ಮಾಡ್ಕೋಬಹುದು. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಾಂತ್ರಿಕ ಪರಿಹಾರ ಹೇಳಿದ್ವಿ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರು ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ನಿಮಗೆ ಈ ವಾರ ಪೂರ್ತಿ 1, 3, 9, 5, 6 ಸಂಖ್ಯೆ ನಿಮಗೆ ತುಂಬ ಲಕ್ಕಿ ತಂದು ಕೊಡುತ್ತೆ. ಹಾಗೇನೆ ಯೆಲ್ಲೋ, ಆರೆಂಜ್, ವೈಲೆಟ್, ಪಿಂಕ್, ರೆಡ್ ಈ ಬಣ್ಣಗಳು ನಿಮಗೆ ವಾರ ಪೂರ್ತಿ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಕನ್ಯಾ ರಾಶಿ, ಕನ್ಯಾ ರಾಶಿಯಾಧಿಪತಿಯಾದ ಬುಧಗ್ರಹ ದಶಮ ಮತ್ತು ಲಾಭ ಸ್ಥಾನದಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ಚಂದ್ರ ಕೂಡ 9, 10, 11ರ ಭಾವದಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ನಿಮಗೆ ಇಡೀ ವಾರ ಪೂರ್ತಿ ಹೆಚ್ಚು ಲಾಭ ದೊರೆಯುವಂಥದ್ದು, ವ್ಯಾಪಾರ ವಹಿವಾಟು ಹೆಚ್ಚು ಲಾಭ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತಂದೆಯಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥದ್ದು ಮತ್ತು ಸೂರ್ಯಗ್ರಹ ಬಲವಾಗಿಂದ ತಂದೆ ಆಸ್ತಿಗೆ ಏನಾದ್ರು ಕಿತ್ತಾಡ್ತಾ ಇದ್ರೆ ಖಂಡಿತವಾಗ್ಲೂ ಬಂದು ಸೇರುವಂಥ ಒಂದು ಕ್ಲೂ ಸಿಗುವಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ವೈದ್ಯದಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ಎಲ್ಲೋ ಒಂದು ಕಡೆ ಪೆಟ್ಟು ಬೀಳುವಂಥದ್ದು, ಕೈಕಾಲಿಗೆ ಪೆಟ್ಟು ಬೀಳುವಂಥದ್ದು, ಅನಾವಶ್ಯಕ ಖರ್ಚುಗಳು, ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ ಬರುವಂಥ ಸಾಧ್ಯತೆಗಳು ಕೂಡ ಈ ವಾರ ನಿಮಗೆ ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು. ಆದರೆ ಸ್ನೇಹ ವರ್ಗದಿಂದ ಸ್ವಲ್ಪ ಹುಷಾರಾಗಿರಿ. 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸತಿಪತಿ ಕಲಹ, ಸ್ವಲ್ಪ ತಾಳ್ಮೆಯಿಂದ ವಾದ ವಿವಾದಗಳನ್ನು ಬಿಟ್ಟು ಫ್ರೆಂಡ್ಲಿ ಆಗಿದ್ದುಬಿಟ್ರೆ ಖಂಡಿತವಾಗ್ಲೂ ಕೂಡ ಈ ವಾರ ನೀವು ಗೆಲ್ತೀರ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥ ಹೆಣ್ಣು ಗಂಡು ಮತ್ತು ಮಕ್ಕಳಾಗಿರ್ಬೋದು. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ, ನೆನಪಿನ ಶಕ್ತಿ ಹೆಚ್ಚಿಸ್ಕೋಬಹುದು. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥ ಮಕ್ಕಳು ಮತ್ತು ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭ, ಉದ್ಯೋಗದಲ್ಲಿರ್ತಕ್ಕಂಥವ್ರು ಒಳ್ಳೆ ಪ್ರಮೋಷನ್ ಸಿಗುವಂಥ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶತ್ರು ಧ್ವಂಸ, ಶತ್ರು ನಾಶ ಮಾಡುವಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ಮಿತ್ರರಿಂದ ಸ್ವಲ್ಪ ದೂರವೇರಿ. ಸತಿಪತಿ ಕಲಹ, ಹುಷಾರಾಗಿರಿ. ಮಾತಿ ಬೆಲೆ ಇಲ್ಲ, ಅಲ್ಲಿ ಮಾತಾಡ್ಕೊಡುದು ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರು ಹೆಣ್ಣಾಗಲಿ ಗಂಡಾಗಲಿ ಖಂಡಿತವಾಗ್ಲೂ ಕೂಡ. ಆದರೆ ಹೆಚ್ಚು ಲಾಭ ದೊರೆಯೋದ್ರಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆಗಳು ಉಂಟು. ಅದನ್ನು ಸಾಲ ಫಲ ಮಾಡಿ ಕೂಡ ನೀವು ವ್ಯಾಪಾರ ಹೆಚ್ಚಿಸ್ಕೋಬಹುದು ಖಂಡಿತವಾಗ್ಲೂ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ರಾಶಿಯಾಧಿಪತಿ ಬುಧ, ದಶಮಾಧಿಪತಿ ಆದ ಬುಧ ದಶಮ ಲಾಭದಲ್ಲಿ ಗೋಚರಿಸೋದ್ರಿಂದ ಹೆಚ್ಚು ಲಾಭ, ನಷ್ಟ ಅಂತೂ ಇಲ್ಲ. ಈ ವಾರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ವಾಹನಗಳಲ್ಲಿ ಸ್ವಲ್ಪ ಚಲಿಸುವಾಗ ನಿಧಾನ ತಾಳ್ಮೆಯಿಂದ ವಾಹನ ಚಲಿಸಬೇಕಾಗತ್ತೆ. ಮತ್ತು ಈ ವಾರ ನಿಮಗೆ ತುಂಬೆ ಬೇರು, ತುಳಸಿ ಬೇರು, ಈ ತುಂಬೆ ಬೇರು ತುಳಸಿ ಬೇರನ್ನು ದಯವಿಟ್ಟು ಪರ್ಸಲ್ಲಿ ಇಡುವಂಥದ್ದಾಗಲಿ, ಜೇಬಲ್ಲಿ ಇಡುವಂಥದ್ದಾಗಲಿ, ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಗಳಲ್ಲಿ ಒಂದು ಪಟ್ಟಿಗೆಯಲ್ಲಿ ಇಡುವಂಥದ್ದಾಗಲಿ, ಇದನ್ನು ತಾಂತ್ರಿಕವಾಗಿ ವೃಕ್ಷ ಪರಿಹಾರ ಅಂತ ಹೇಳ್ತೀವಿ, ಇದನ್ನು ಬಳಕೆ ಮಾಡ್ಕೊಳ್ಳಿ. ಈ ವಾರ ಪೂರ್ತಿ ನಿಮಗೆ 5, 6, 1, 3ರ ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂಥದ್ದು. ಈ ವಾರ ನಿಮಗೆ ಓಂ ಆದಿತ್ಯಾಯ ನಮಃ ಅಥವಾ ಅದರ ಜೊತೆಯಲ್ಲಿ ಓಂ ಬುಧಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ದಿನನಿತ್ಯ ಮಾಡ್ಕೊಳ್ಳಿ. ಇಡೀ ವಾರ ಪೂರ್ತಿ ನಿಮಗೆ ಶುಭವಾಗಲಿ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಒಳ್ಳೆಯದಾಗಲಿ. ತುಲಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದ ವಿಶೇಷ ಫಲಗಳು. ತುಲಾ ರಾಶಿಯಾಧಿಪತಿ ಶುಕ್ರರ ಸಪ್ತಮದಲ್ಲಿರ್ತಕ್ಕಂಥದ್ದು ಸತಿಪತಿ ಅನ್ಯೋನ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು ಹಾಗೂ ಗುರುಬಲ
ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ, ಗುರುಬಲ ತುಂಬಿದೆ, ಹಾಗೂ ಚಂದ್ರ 9, 10, 11ರ ಭಾವದಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ದೊರೆಯುವಂಥದ್ದು, ಹೊಸ ಪ್ರಯತ್ನ ಕೈಗೂಡಿ ಬರುವಂಥದ್ದು, ಶತ್ರು ಧ್ವಂಸ ಮಾಡುವಂಥದ್ದು, ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಹಾಗೂ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು. ಕುಜ ಕೇತು ಲಾಭದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಗೊಂದಲ ಕ್ರಿಯೇಟ್ ಮಾಡುವಂಥದ್ದು. ಕೌಟುಂಬಿಕವಾಗಿ ಧನ ಸಪ್ತಮಾಧಿಪತಿಯಾಗಿ ಸ್ನೇಹ ವರ್ಗದಿಂದ ಮೋಸ ವಂಚನೆಗೊಳಗಾಗುವಂಥದ್ದು. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಧನ ಸಪ್ತಮಾಧಿಪತಿಯಾದ ಕುಜ ಏಕಾದಶ ಭಾವದಲ್ಲಿ ಕೇತು ಹುಟ್ಟಿಗೆ ಬಾತಕ ಸ್ಥಾನ ಅಂತ ಹೇಳ್ತೀವಿ. ಸಾತಕ ಬಾತಕಗಳು ಸ್ನೇಹ ವರ್ಗದಿಂದ, ಪತ್ನಿ ಕಡೆಯಿಂದ ಅನಾನುಕೂಲಗಳು, ಕಿರಿಕಿರಿ ಉಂಟು ಮಾಡುವಂಥದ್ದು. ಒಟ್ಟಾರೆಯಾಗಿ ಇಡೀ ವಾರ ಪೂರ್ತಿ ನಿಮಗೆ ಶುಭಕ್ಷವಾಗಿ ಇರತಕ್ಕಂಥ ಒಂದು ವಾರವಾಗಿರುತ್ತೆ. ಶುಕ್ರ ರಾಶಿಯಾಧಿಪತಿ ಶುಕ್ರ ಗ್ರಹ ಸಪ್ತಮದಲ್ಲಿರ್ತಕ್ಕಂಥದ್ದು ಕಾರಕೋ ಭಾವನಾಸ್ತಿ, ಆದರೂ ಸಹ ಸತಿಪತಿ ಅನ್ಯೋನ್ಯ ಪ್ರಾಪ್ತಿ. 5ನೇ ಮನೆಯಲ್ಲಿ ರಾಹುಗ್ರಹ, ಮಕ್ಕಳಿಂದ ಸ್ವಲ್ಪ ಗೊಂದಲ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಮಾಡುವಂಥದ್ದು. ಅಂದರೆ ಪಿತೃಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ, ಗುರು ಮತ್ತು ರವಿಗ್ರಹ, ಗುರು ಚಾಂಡಾಳ ದೋಷ, ಗುರು ಹಿರಿಯರ ಒಂದು ಶಾಪಕ್ಕೆ ಒಳಗಾಗುವಂಥದ್ದು. ಗುರು ಹಿರಿಯರ ಹತ್ರ ಆಶೀರ್ವಾದ ಪಡ್ಕೊಳ್ಳಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಶುಭವಾಗಲಿ. ಮತ್ತೆ ಭಾಗ್ಯಾಧಿಪತಿ ಬುಧ ದಶಮದಲ್ಲಿ ಒಳ್ಳೆ ವ್ಯಾಪಾರ, ಒಳ್ಳೆ ಲಾಭ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರೋಗ್ಯ ಪ್ರಾಪ್ತಿ, ಸತಿಪತಿ ಅನ್ಯೋನ್ಯ, ಅಣ್ಣ ತಮ್ಮದರ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲ ಕ್ರಿಯೇಟ್ ಆಗಿ ಮತ್ತೆ ಅನ್ಯೋನ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ. ಅಣ್ಣ ತಮ್ಮದರ ವಿಚಾರದಲ್ಲಿ ಸ್ವಲ್ಪ ಅನ್ಯೋನ್ಯ ಪ್ರಾಪ್ತಿ ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಾಹನ ಅನುಕೂಲಗಳು ತಂದುಕೊಡುತ್ತೆ. ಪ್ರಯಾಣಗಳು ಸಕ್ಸಸ್ ಅಂದರೆ ಒಳ್ಳೆ ಅಭಿವೃದ್ಧಿನ ತಂದುಕೊಡುತ್ತೆ. ದೂರದ ಪ್ರಯಾಣ ನಿಮಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೂ ಹಣದ ಸಮಸ್ಯೆ ಪೂರೈಸ್ತಕ್ಕಂಥ, ದುಡ್ಡು ಕಾಸು ಚೆನ್ನಾಗಿ ಓಡಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಇಡೀ ವಾರ ನೀವು ತುಳಸಿ ಬೇರು, ಅದರ ಜೊತೆಯಲ್ಲಿ ಬೆಟ್ಟದ ನೆಲ್ಲಿ ಬೇರು, ತುಳಸಿ ಬೇರು, ಬೆಟ್ಟದ ನೆಲ್ಲಿ ಬೇರನ್ನ ದಯವಿಟ್ಟು ಪರ್ಸಲ್ಲಿ, ಜೇಬಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ ಇಡೋದರ ಮೂಲಕವಾಗಿ ಇನ್ನಷ್ಟು ಅನುಕೂಲಕರವಾಗಿರ್ತಕ್ಕಂಥ ವೃಕ್ಷ ಪರಿಹಾರ. ಸೊ ಖಂಡಿತವಾಗ್ಲೂ ಕೂಡ ಈ ಒಂದು ವನಸಿರಿಗಳನ್ನ ಪರ್ಸಲ್ಲಿ ಇಡುವಂಥ ಒಂದು ಸಂದರ್ಭ ನಿಮ್ಗೆ ಏನಾದರೂ ಸಿಕ್ತು ಅಂದ್ರೆ ಇಟ್ಕೊಳ್ಳಿ. ಇನ್ನಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಇಡೀ ವಾರ ನಿಮಗೆ 5, 6, 1, 2 ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಬಿಳಿ ಬಣ್ಣ ಹಾಗೂ ಹಳದಿ ಬಣ್ಣ, ಕ್ರೀಮ್ ಗ್ರೇ, ಇದು ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಾಧಿಪತಿಯಾದ ಕುಜಗ್ರಹ ದಶಮದಲ್ಲಿ ದಿಗ್ಬಲವಾಗಿ ಗೋಚರಿಸ್ತಕ್ಕಂಥದ್ದು. ರಾಶಿಯಾಧಿಪತಿಯ ಕುಜ ಮತ್ತು ಕೇಚು ಗೋಚರಿಸ್ತಕ್ಕಂಥದ್ದು. ವಾಹನಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು, ಹೆಲ್ತ್ ಇಶ್ಯೂ ಆಗುವಂಥದ್ದು, ಸರ್ಜರಿ ಆಗುವಂಥ ಸಾಧ್ಯತೆಗಳು ಕೂಡ ಉಂಟು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಷ್ಟಮ ಗುರು, ಪಂಚಮ ಶನಿ, ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಮಕ್ಕಳನ್ನು ದ್ವೇಷಿಸ್ಕೋಬೇಕಾಗತ್ತೆ. ಮಂದ ಮರುವನ್ನು ಕೊಡ್ತಕ್ಕಂಥದ್ದು. ಇವತ್ತು ಅನ್ನೋದು ನಾಳೆ, ನಾಳೆ ಅನ್ನೋದು ವಾರ, ವಾರ ಅನ್ನೋದು ತಿಂಗಳು, ಈ ಥರ ನಾಳೆ ಅಂತಕ್ಕಂಥದ್ದು ಪೋಸ್ಟ್ಪೋನ್ ಮಾಡಬಾರ್ದು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಇವತ್ತೇ ಮುಗಿಸಿದ್ರೆ ಸೊ ಖಂಡಿತವಾಗ್ಲೂ ಕೂಡ ಈ ವಾರ ಪೂರ್ತಿ ಸುಭಿಕ್ಷವಾಗಿರ್ತಕ್ಕಂಥದ್ದು. ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು, ವ್ಯಾಪಾರ, ಉದ್ಯೋಗ, ಕೆಲಸ ಕಾರ್ಯಗಳು ಇವೆಲ್ಲವೂ ಕೂಡ ಪ್ರಯತ್ನ ಮಾಡಿ ಆವತ್ತಿನ ಕೆಲಸ ಆವತ್ತೇ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಇಡೀ ವಾರ ಪೂರ್ತಿ ನಿಮಗೆ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಅಷ್ಟಮ ಗುರು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಸೊ ಹಣದ ಸಮಸ್ಯೆ ಇರತಕ್ಕಂಥದ್ದು, ಧನಾಧಿಪತ್ಯ ಗುರು ಅಷ್ಟಮದಲ್ಲಿರ್ತಕ್ಕಂಥದ್ದು, ಮೋಸ ವಂಚನೆಗೊಳಗಾಗ್ತಕ್ಕಂಥದ್ದು, ಸಾಲದ ಬಾಧೆ ಇರತಕ್ಕಂಥದ್ದು, ಹಣದ ಸಮಸ್ಯೆ, ಸತಿಪತಿ ಕಲಹ, ಮಿತ್ರರಿಂದ ಮೋಸ ವಂಚನೆಗೊಳಗಾಗುವಂಥದ್ದು. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಹುಷಾರಾಗಿರ್ಬೇಕು ನೀವು. ಅದೇ ವಿಚಾರವಾಗಿ ಭೂಮಿಗೆ ಸಂಬಂಧವಾಗಿ ವ್ಯಾಜ್ಯ ದೋಷ, ಕಲಹ ಉದ್ಭವ ಆಗುವಂಥದ್ದು, ಕೋರ್ಟು ಕಚೇರಿ ಹೋಗೋಣ, ಅವ್ರೇನೋ ದಾರಿಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲ ಕೂಡ ಕ್ರಿಯೇಟ್ ಆಗುತ್ತೆ ಈ ವಾರ ಪೂರ್ತಿ. ಸ್ವಲ್ಪ ನಿಧಾನ ತಾಳ್ಮೆಯಿಂದ ಸೊ ನೀವು ಪ್ರತಿಯೊಂದು ಕಾರ್ಯವನ್ನು ಕೂಡ ಮುಂದುವರಿಸಬೇಕಾಗುತ್ತೆ ಈ ವಾರ ಪೂರ್ತಿ. ನಿಮಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶಿಯಾಧಿಪತಿ ಕುಜನ ಮಂತ್ರಗಳು ಓಂ ಶರವಣ ಭವಾಯ ನಮಃ, ಓಂ ಷಟಾಕ್ಷರಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ನೀವು ಪಠನೆ ಮಾಡಿಕೊಳ್ಳಿ. 108 ಬಾರಿ, 27 ಬಾರಿ, 54 ಬಾರಿ. ಯಾಕಂದರೆ ಕುಜ ಕೇತು ಹೊಟ್ಟಿಗೆ ಗೋಚರಿಸ್ತಕ್ಕಂಥದ್ದು. ಕಲಹ ಉದ್ಭವ ಆಗುತ್ತೆ, ಏನು ಸಂಬಂಧ ಇಲ್ಲ, ಸಿಕ್ಕಾಕ್ಸ್ಬಿಡ್ತಾರೆ, ಕಲಹ ಉದ್ಭವ ಆಗುವಂಥದ್ದು,
ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ದುಡ್ಡು ಕಾಸು ಸ್ವಲ್ಪ ಕೇರ್ಫುಲ್ ಆಗಿ ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ. ಕೊಡುವಾಗ ಎಣಿಸಿ ಕೊಡ್ಬೇಕು 1000 ಅಂತ, ತಗೊಳ್ಳುವಾಗ ಎಣಿಸಿ ತಗೋಬೇಕು 1000 ಅಂತ. ಇಲ್ಲಾಂದ್ರೆ 900 ರೂಪಾಯಿ ಬಂದ್ಬಿಡುತ್ತೆ, ಅದರ ಬದಲಾಗಿ 900 ಅಂದ್ಬಿಡ್ತಾರೆ 1000ಕ್ಕೆ. ಈ ಥರ ಮೋಸಕ್ಕೆ ಒಳಗಾಗುವಂಥದ್ದು, ಹಣದ ಸಮಸ್ಯೆ ಉಂಟು ಮಾಡ್ತಕ್ಕಂಥದ್ದು. ಸೊ ಇಡೀ ವಾರ ನಿಮಗೆ 9ರ ಸಂಖ್ಯೆ 2ರ ಸಂಖ್ಯೆ ನಿಮಗೆ ಅನುಕೂಲ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಉತ್ತರಾಣಿ ಬೇರು, ಬಿಳಿ ಎಕ್ಕದ ಬೇರು, ಈ ಉತ್ತರಾಣಿ ಬೇರು, ಬಿಳಿ ಎಕ್ಕದ ಬೇರು ಜೊತೆಯಲ್ಲಿ ಒಂದೊಂದು ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಅಥವಾ ಜಬ್ಬಲ್ಲಿ ಇಟ್ಕೊಳ್ಳಿ. ಏನೇ ಸಮಸ್ಯೆಗಳು ಬಂದರೂ ಕೂಡ ದೂರ ಮಾಡತಕ್ಕಂಥ ಒಂದು ಅನುಭವ ತಂದು ಕೊಡುತ್ತೆ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಈ ವಾರ ಪೂರ್ತಿ ನಿಮಗೆ ಕೆಂಪು ಹಳದಿ, ಈ ಕೆಂಪು ಹಳದಿ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮದಲ್ಲಿ ರಾಶಿ ಮೇಲೆ ದೃಷ್ಟಿ ಬರ್ತಕ್ಕಂಥದ್ದು. ಗುರುಬಲ, ತುಂಬಿದ ಗುರುಬಲ. ಮದುವೆ ಆಗದೆ ಇರ್ತಕ್ಕಂಥವ್ರು ಈ ವಾರ ಕೈಗೂಡಿ ಬರುವಂಥದ್ದು. ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು. ಮಿತ್ರರಿಂದ, ಸ್ನೇಹ ವರ್ಗದಿಂದ ಯೋಗ ಅನುಭವಿಸ್ತಕ್ಕಂಥದ್ದು, ಅವರಿಂದ ಅದೃಷ್ಟ ಅನುಭವಿಸ್ತಕ್ಕಂಥದ್ದು ಹಾಗೂ ಮದುವೆ ಕೈಗೂಡಿ ಬರುವಂಥದ್ದು. ಸತಿಪತಿ ಅನ್ಯೋನ್ಯ, ಮದುವೆ ಆಗಿರ್ತಕ್ಕಂಥವ್ರು ಅನ್ಯೋನ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು. ಸದಾಕಾಲ ನೀವು ಹಲವಾರು ವರ್ಷಗಳಿಂದ, ಹಲವಾರು ತಿಂಗಳಿಂದ, ಹಲವಾರು ದಿನಗಳಿಂದ ಪ್ರಯತ್ನ ಮಾಡಿ ಇರತಕ್ಕಂಥ ಕೆಲಸ ಕಾರ್ಯಗಳು ಈ ವಾರ ನಿಮಗೆ ಒಂದು ಹಂತಕ್ಕೆ ಕೈಗೂಡಿ ಬರುವಂಥ ಒಂದು ವಾರವಾಗಿರುತ್ತೆ. ಶತ್ರು ಸಂಹಾರ ಯೋಗ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಅವರು ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತಕ್ಕಂಥದ್ದು, ವಾಹನ ಅನುಕೂಲಗಳು, ಭೂ ಖರೀದಿ ಮಾಡುವಂಥ ಒಂದು ಯೋಗ ತಂದು ಕೊಡುವಂಥದ್ದು, ಧರ್ಮ ಕರ್ಮ ರಾಜಯೋಗ ಅಂತಕ್ಕಂಥ ಒಂದು ವಾರ ಇದು ನಿಮಗೆ. ಕಾಲ ಸರ್ಪದೋಷ ಇದ್ರೂ ಕೂಡ ತಂದೆಯಿಂದ ಕಲಹ, ತಂದೆ ವರ್ಗದವರಿಂದ, ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿಯಾಗಿ ತಂದೆ ವರ್ಗದವರಿಂದ ಕಲಹ ಉದ್ಭವ ಆಗುವಂಥದ್ದು. ಹುಷಾರಾಗಿರ್ಬೇಕು, ಎಚ್ಚೆತ್ಕೋಬೇಕು ನೀವು. ಸೊ ನೀವು ಪ್ರತಿಯೊಬ್ಬ ವಿಚಾರದಲ್ಲಿ ಕೂಡ ನಂಬಿಕೆ ಅಂತಕ್ಕಂಥದ್ದು ಈ ವಾರ ನಿಮಗೆ ನಿಷಿದ್ಧ. ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ನಂಬಲಿಕ್ಕೆ ಹೋಗಬಾರ್ದು ನೀವು. ಏಕೆಂದರೆ ಅಷ್ಟಮದಲ್ಲಿ ಬುಧಗ್ರಹ ವಾರ ಅಂತ್ಯದಲ್ಲಿ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು. ದಶಮಾಧಿಪತಿಯಾಗಿ ಬುಧಗ್ರಹ ಅಷ್ಟಮದಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರದಲ್ಲಿ ಸಾಲದ ಸಮಸ್ಯೆ, ಮಕ್ಕಳಿಂದ ಅನಾನುಕೂಲ ಮತ್ತು ವ್ಯಾಪಾರಗಳಲ್ಲಿ ನಷ್ಟ ಸಂಭವಿಸುವಂಥದ್ದು ವಾರದ ಅಂತ್ಯದಲ್ಲಿ. ಸ್ವಲ್ಪ ಎಚ್ಚೆತ್ಕೊಳ್ಳಿ. ಓಂ ಗುಂ ಗುರುವೇ ನಮಃ, ಓಂ ದಕ್ಷಿಣಾಮೂರ್ತಿಯೇ ನಮಃ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಳ್ಳಿ. ಧನುಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗ್ಲೂ ಕೂಡ ಅಶ್ವತ್ಥ ಬೇರು ಮತ್ತು ಉತ್ತರಾಣಿ ಬೇರು, ಈ ಅಶ್ವತ್ಥ ಬೇರು ಉತ್ತರಾಣಿ ಬೇರುಗಳನ್ನು ಪರ್ಸಲ್ಲಿ ಅಥವಾ ಜೇಬಲ್ಲಿ ಇಟ್ಕೊಳ್ಳಿ. ವ್ಯಾಪಾರ ಸ್ಥಳಗಳಲ್ಲಿರ್ತಕ್ಕಂಥವ್ರು ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅಶ್ವತ್ಥ ಬೇರು ಮತ್ತು ಉತ್ತರಾಣಿ ಬೇರು, ಬೇವಿನ ಬೇರು, ಇಷ್ಟು ಬೇರುಗಳನ್ನು ಪರ್ಸಲ್ಲಿ ಇಟ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ತಾಂತ್ರಿಕವಾಗಿ ವೃಕ್ಷ ಪರಿಹಾರ ಅಂತ ಹೇಳ್ತೀವಿ ನಾವು. ಧನುಸ್ಸು ರಾಶಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಈ ವಾರ ನಿಮಗೆ ಶುಭ ಆಗಬೇಕು ಅಂತಂದರೆ ಹಳದಿ, ಪಿಂಕ್, ಕೆಂಪು ಬಣ್ಣಗಳಲ್ಲಿ ಏನು ಬೇಕಾದ್ರೂ ಬಳಕೆ ಮಾಡ್ಕೊಳ್ಳಿ, ಖರೀದಿ ಮಾಡ್ಕೊಳ್ಳಿ. 1, 3, 9ರ ಸಂಖ್ಯೆ ಬಳಕೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಧನುಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ತಂದೆಯಿಂದ ಸ್ವಲ್ಪ ಅನಾನುಕೂಲ, ತಂದೆ ಹತ್ರ ವಾದ ವಿವಾದಗಳು ಮಾಡಕ್ಕೆ ಹೋಗಬೇಡಿ. ತಂದೆ ಆಸ್ತಿ ವಿಚಾರವಾಗಿ ಕಿತ್ತಾಡಕ್ಕೆ ಹೋಗಬೇಡಿ ಈ ವಾರ ಪೂರ್ತಿ ನಿಮಗೆ. ಕುಜ ಕೇತು ಸ್ಟ್ರಾಂಗ್ ಆಗಿರೋದ್ರಿಂದ ಈ ವಾರ ನಿಮಗೆ ಇದೆಲ್ಲ ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ಮಿಕ್ಕೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿಗೆ ಹತ್ತಿರದಲ್ಲಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಎಲ್ಲರೂ ಶನಿಯಿಂದ ಬಿಡುಗಡೆ ಆಗಿದ್ದೀರಾ. ಆದರೆ ರಾಹುಕೇತು ಕಾಟ ಕೊಡ್ತಾ ಇದೆ. ಸರ್ಪ ದೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಸಂಪೂರ್ಣವಾಗಿ ನಿಮಗೆ ಸರ್ಪದೋಷ, ಕಾಲ ಸರ್ಪದೋಷ. 8ರಲ್ಲಿ ಕುಜಾಕೇತು ಬೇರೆ, ವಾಹನ ಅಪಘಾತಗಳು, ಕೈಕಾಲು ಪೆಟ್ಟು ಬೀಳುವಂಥದ್ದು, ಭೂಮಿಯನ್ನು ಕಳ್ಕೊಳ್ಳುವಂಥದ್ದು. ನೀವು ಕಷ್ಟಪಟ್ಟು ದುಡಿದು ತಗೊಂಡಿರ್ತಕ್ಕಂಥ ಭೂಮಿಗೆ ಬೇರೆಯವರು ಕಣ್ಣು ಹಾಕುವಂಥದ್ದು, ನಂದು ಅಂತಕ್ಕಂಥದ್ದು. ವ್ಯಾಜ್ಯ ದೋಷ, ಭೂಮಿಗೆ ಸಂಬಂಧವಾಗಿ ವ್ಯಾಜ್ಯ ದೋಷವನ್ನು ಎದುರಿಸುವಂಥ ಒಂದು ವಾರವಾಗಿರುತ್ತೆ. ಏಕೆಂದರೆ ಅಷ್ಟಮದಲ್ಲಿ ಭೂಮಿ ಸ್ಥಾನಾಧಿಪತಿ ಕುಜ ಅಷ್ಟಮದಲ್ಲಿ ಗೋಚರಿಸ್ತಕ್ಕಂಥದ್ದು. ಕೇತು ಹೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ಕಿತ್ತಾಟಗಳಾಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು. ಸೊ ವಾಹನದಲ್ಲಿ ಅಪಘಾತಗಳು, ಕೈಕಾಲು ಮುರಿಯುವಂಥದ್ದು. ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಗರ್ಭಕೋಶಕ್ಕೆ ಸಂಬಂಧವಾದ ವ್ಯಾಧಿಗಳನ್ನ ಎದುರಿಸುವಂಥದ್ದು. ಯೂಟ್ರಸ್ ಪ್ರಾಬ್ಲಮ್ ಕಾಡುವಂಥ ಒಂದು ವಾರವಾಗಿರುತ್ತೆ ಹೆಣ್ಣುಮಕ್ಕಳಲ್ಲಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ವಾರ ಪೂರ್ತಿ ನಿಮಗೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲಬೇಕು. ಹಾಗೇನೆ ಸರ್ಜರಿ, ಶಸ್ತ್ರ ಚಿಕಿತ್ಸೆಗೆ ಒಳಗಾಗಬೇಕು ಹೆಣ್ಣು ಮಕ್ಕಳು. ಪಾಪ
ಹುಷಾರಾಗಿರಬೇಕು. ಔಷಧಿ ಅಂದರೆ ಡಾಕ್ಟರ್ ಮೊರೆ ಹೋಗಬೇಕಾಗತ್ತೆ. ಹೆಲ್ತ್ ಇಶ್ಯೂ ಹೆಚ್ಚಾಗ್ಬಿಡುತ್ತೆ. ಏನೋ ಮಾಮೂಲಿ ತಾನೇ ನೋವು ನಲಿವು ಅಂತ ಬಿಟ್ಟರೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ನೀವು ವೈದ್ಯರ ಮೊರೆ ಹೋಗಬೇಕಾಗತ್ತೆ. ಹೆಣ್ಣು ಮಕ್ಕಳು, ಈ ರಾಶಿಯಲ್ಲಿಟ್ಟಿರ್ತಕ್ಕಂಥ ಮಕರ ರಾಶಿಯಲ್ಲಿಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಚ್ಚೆತ್ಕೋಬೇಕು, ಹುಷಾರಾಗಿರಬೇಕು. ಕೌಟುಂಬಿಕ ಕಲಹ, ಸೊ ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಕಿರಿಕಿರಿ, ಮೋಸ, ವಂಚನೆಗೊಳಗಾಗುವಂಥದ್ದು. ಆದರೆ ಆರೋಗ್ಯ ಪ್ರಾಪ್ತಿಯಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವಂಥ ಒಂದು ವಾರವಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಅದರ ವ್ಯಾಪಾರ ವಹಿವಾಟು ಹೆಚ್ಚು ಲಾಭ, ಉದ್ಯೋಗ ಪ್ರಾಪ್ತಿ, ಹೊಸ ಪ್ರಯತ್ನಗಳೆಲ್ಲ ಕೈಗೂಡಿ ಬರುವಂಥದ್ದು, ವಾಹನ ಖರೀದಿ, ಭೂ ಖರೀದಿ, ಒಂದು ಕಡೆ ಶುಭ ಫಲಗಳನ್ನು ಉಂಟು ಮಾಡುವಂಥದ್ದು, ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆ, ಅಣ್ಣ ತಮ್ಮದರ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ತುಂಬ ಹುಷಾರಾಗಿರಬೇಕು. ಸಾಲ ಏರುವಂಥದ್ದು, ಸಾಲ ಆಲ್ರೆಡಿ ಏರಿದೆ, ಇನ್ನಷ್ಟು ಏರುವಂಥ ಒಂದು ಸಂದರ್ಭ ಈ ವಾರ ನಿಮಗೆ. ಅತಿಯಾಗಿ ಮಿತಿಮೀರಿ ಸಾಲ ನೀವು ಮಾಡ್ಕೋಬಾರದು. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹುಷಾರಾಗಿರಬೇಕು. ಹಾಗೆಯೇ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ರ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ನೀವು ಏನೋ ನಮ್ಮ ಮಕ್ಕಳು ತಾನೇ ಚೆನ್ನಾಗಿ ಓದ್ತಾರೆ ಬಿಡಿ, ನಾವು ಹೋಗಿ ಬರ್ತಾರೆ ಬಿಡಿ ಅಂದರೆ ತಪ್ಪಾಗತ್ತೆ. ಸ್ವಲ್ಪ ಒಂದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯವಾಗಿರುತ್ತೆ. ಅವ್ರ ಕಡೆ ಹೆಚ್ಚು ಗಮನ ಕೊಡಿ ನೀವು ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಇಡೀ ವಾರ ಪೂರ್ತಿ ನಿಮ್ಗೆ ಒಳ್ಳೇದಾಗಬೇಕು ಅಂದರೆ ಓಂ ಅಶ್ಯ ಸರ್ಪೇಭ್ಯೋ ನಮಃ, ಓಂ ರಾಹುವೇ ನಮಗೆ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡ್ಕೋಬಳಿ. 5, 6 ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ನೀಲಿ ಬಣ್ಣ ಬಳಕೆ ಮಾಡ್ಕೊಳ್ಳಿ, ಒಳ್ಳೆ ಅದೃಷ್ಟ ತಂದು ಕೊಡುತ್ತೆ. ಶುಭವಾಗಲಿ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ರಾಶಿ ಕುಂಭ ರಾಶಿಯಾಧಿಪತಿಯಾದ ಶನಿ 2ನೇ ಮನೆಯಲ್ಲಿರ್ತಕ್ಕಂಥದ್ದು. ಕೌಟುಂಬಿಕ ಕಲಹ ಈಗಾಗಲೇ 10 ವಾರಗಳಿಂದ ತೊಂದರೆ ಕೊಡ್ತಾ ಇದೆ, ಹಣದ ಸಮಸ್ಯೆ ಕೊಡ್ತಾ ಇದೆ, ಹಾಗೂ ಸ್ನೇಹ ವರ್ಗದಿಂದ ದೋಷ, ವಂಚನೆಗೊಳಗಾಗಿದೆ, ಮತ್ತು ಸತಿಪತಿ ಕಲಹ, ಫ್ರೆಂಡ್ಸಿಂದ ಮೋಸ, ವಂಚನೆಗೊಳಗಾಗಿದೆ, ಮತ್ತು ಅಣ್ಣ ತಮ್ಮದ ವಿಚಾರದಲ್ಲಿ ಕಿರಿಕಿರಿ ಈಗಾಗಲೇ ಕಷ್ಟ ಪಡ್ತಾ ಇದೆ 2-3 ವಾರಗಳಿಂದ. ಈ ವಾರನೂ ಸೇಮ್ ಹಾಗೆ ಮುಂದುವರಿಯುತ್ತೆ. ಆದರೆ ಚಂದ್ರ ಬಲವಾಗಿರೋದ್ರಿಂದ ಶತ್ರು ಸಂಹಾರ, ಮಕ್ಕಳಿಂದ ಸ್ವಲ್ಪ ಅನುಕೂಲ, ಗುರುಬಲ ಇದೆ, ತುಂಬಿದ ಗುರುಬಲ. ಇವಿಷ್ಟೆಲ್ಲ ಸಮಸ್ಯೆಗಳಿರು ಕೂಡ ಗುರು ದೃಷ್ಟಿ ರಾಶಿ ಮೇಲೆ ಬೀರೋದ್ರಿಂದ, ಗುರು ದೃಷ್ಟಿ ಕೋಟಿ ಪಾಪ ನಾಸ್ತಿ, ಎಲ್ಲ ಸಮಸ್ಯೆಗಳು ಕೂಡ ಪೂರೈಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ಆದರೆ ಅಣ್ಣ ತಮ್ಮರ ವಿಚಾರದಲ್ಲಿ ಆಗಿರ್ಬೋದು, ಸ್ನೇಹಿತರ ವಿಚಾರದಲ್ಲಿ ಆಗಿರ್ಬೋದು, ಗಂಡಾಗಲಿ ಹೆಣ್ಣಾಗಲಿ, ಹೆಣ್ಣು ಮಕ್ಕಳಾಗಾದ್ರೆ ಗಂಡಂದ್ರ ಹತ್ರ, ಗಂಡಸರಾದರೆ ಪತ್ನಿಯರ ಹತ್ರ ಸ್ವಲ್ಪ ಹುಷಾರಾಗಿರಬೇಕು. 1ನೇ ಮನೆಯಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ಅವರಿಗೆ ಕಂಟಕಗಳು, ಮೃತ್ಯು, ಅಪಮೃತ್ಯು ದೋಷ. ಕುಂಭರಾಶಿಯಲ್ಲಿ ಹುಟ್ಟಿರತಕ್ಕಂತಹ ಹೆಣ್ಣಿಗೆ ಕಂಟಕ, ಗಂಡಂದ್ರಿಗೆ ಕಂಟಕ. ಆದರೆ ಹುಷಾರಾಗಿರ್ಬೇಕು ಈ ವಾರ ಪೂರ್ತಿ. ನೀವು ನಂಬಿ ಹೋದಷ್ಟು ಮೋಸ ಹೋಗ್ತೀರ, ಅವಾಯ್ಡ್ ಮಾಡಿ. ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಮಾಡಿ, ಯಾರನ್ನು ನಂಬಿ ಹೋಗಬೇಡಿ. ಸೊ ಹಾಗಾಗಿ ಗುರುಬಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಬುದ್ಧಿ ಸ್ಥಾನದಲ್ಲಿ ಇರೋದ್ರಿಂದ ಬುದ್ಧಿ ವರ್ಕ್ ಆಗುತ್ತೆ. ಮೆದುಳಿಗೆ ಇದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಕ್ಕಂಥ ಭಾವನೆ ಬರುತ್ತೆ ನಿಮಗೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದ್ದರಿಂದ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಆದರೆ ಚಂದ್ರ ಮತ್ತು ಶುಕ್ರ 3ರಲ್ಲಿರೋದ್ರಿಂದ ಒಡವೆಗಳು ಕೂಡ ನೀವು ತಗೊಳ್ಳುವಂಥ ಒಂದು ಯೋಗ ತಂದು ಕೊಡುತ್ತೆ ಈ ವಾರದಲ್ಲಿ. ಮತ್ತು ನರಗಳ ದೌರ್ಬಲ್ಯ ಹಾಗೂ ಚರ್ಮದ ಕಾಯಿಲೆ ಎದುರಿಸುವಂಥದ್ದು. ಈ ವಾರ ಏನೋ ಒಂದು ಕಡೆ ನರಗಳ ಡಾಕ್ಟರ್ನ ಭೇಟಿ ಆಗಬೇಕು ಅಂತಿದ್ದೀವಿ, ಚರ್ಮಕ್ಕೆ ಅಂದರೆ ಸ್ಕಿನ್ ಡಾಕ್ಟರ್ನ ಭೇಟಿ ಆಗಬೇಕು ಅಂತಿದ್ದೀವಿ, ಖಂಡಿತವಾಗ್ಲೂ ಕೂಡ ಭೇಟಿ ಆಗ್ಬೋದು. ಅದಕ್ಕೆ ಔಷಧಿ ಸಿಗುತ್ತೆ, ಒಳ್ಳೆ ಡಾಕ್ಟರ್ ಸಿಗ್ತಾರೆ ನಿಮಗೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇದನ್ನೆಲ್ಲ ಮೀರಿ ಇಷ್ಟು ಸಮಸ್ಯೆಗಳನ್ನ ಒತ್ತಿದ್ರೂ ಕೂಡ ಗುರುಬಲದಿಂದ ಎಲ್ಲ ಕೂಡ ವಾರದ ಅಂತ್ಯದಲ್ಲಿ ಶುಭವಾಗುತ್ತೆ. ಹಾಗೆಯೇ ಇಡೀ ವಾರ ಪೂರ್ತಿ ನಿಮಗೆ ನೀಲಿ ಶಂಖಪುಷ್ಪ ಬೇರು ಹಾಗೂ ಬೇವಿನ ಬೇರು, ಈ 2 ಬೇರುಗಳ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಅಥವಾ ಜೇಬಲ್ಲಿ ಇಡೋದ್ರ ಮೂಲಕವಾಗಿ, ಪೆಟ್ಟಿಗೆಯಲ್ಲಿ ಇಡೋದ್ರ ಮೂಲಕವಾಗಿ ತಕ್ಕ ಮಾಡಿ ವೃಕ್ಷ ಪರಿಹಾರವಾಗಿ ಒಂದು ಉನ್ನತ ಸ್ಥಾನ, ಒಂದು ಉನ್ನತ ಮಟ್ಟಕ್ಕೆ ನಿಮಗೆ ವ್ಯಾಪಾರ ವಹಿವಾಟು, ಉದ್ಯೋಗ ಪ್ರಾಪ್ತಿ ಎಲ್ಲವನ್ನು ಕೂಡ ತಂದುಕೊಡೋ ಒಂದು ವಾರವಾಗಿರುತ್ತೆ ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಇಡೀ ವಾರ ನಿಮಗೆ ಓಂ ರಾಹವೇ ನಮಃ, ಓಂ ಶಂ ಶನೀಶ್ವರಾಯ ನಮಃ 2 ಮಂತ್ರಗಳು ಯಥೇಚ್ಛ ಪಠನೆ ಮಾಡ್ಕೊಳ್ಳಿ. ನೀವು ಸರ್ಪಗಂಧ ಬೇರು, ಗರಿಕೆ, ದರ್ಬೆಯನ್ನು 3 ಸೇರಿಸಿ ಪರ್ಸಲ್ಲಿ ಇಟ್ಕೊಳ್ಳಿ. ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ದೂರವಾಗುತ್ತೆ. ಕುಂಭರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮೇನ ರಾಶಿಯಾಧಿಪತಿಯಾದ ಗುರುಗ್ರಹ ಚತುರ್ಥ ಭಾವದಲ್ಲಿ ಅರ್ಧಾಷ್ಟಮ ಗುರು ಅಂತ ಹೇಳ್ತೀವಿ. ಗುರು ಜೊತೆಯಲ್ಲಿ ಸೂರ್ಯಗ್ರಹ, ಗುರು ಚಾಂಡಾಳ ದೋಷ, ಅನಾರೋಗ್ಯ ಸಮಸ್ಯೆ, ಸಾಲದ ಸಮಸ್ಯೆ,
ಗೊಂದಲಕ್ಕೆ ಒಳಗಾಗುವಂಥದ್ದು, ತಲೆಗೆ ಪೆಟ್ಟು ಬೀಳುವಂಥದ್ದು, ಕೈಕಾಲು ಪೆಟ್ಟು ಬೀಳುವಂಥದ್ದು. 6ನೇ ಭಾವದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಗ್ರಹ ಶತ್ರು ದೂರ ಆದರೂ ಕೂಡ ಒಂದು ಕಡೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲುವಂಥದ್ದು. ಕುಟುಂಬ ಸ್ಥಾನದಲ್ಲಿ ಶುಕ್ರ ಇರೋ ಒಂದು ಸ್ವಲ್ಪ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು. ಚಂದ್ರ ಸಹೋದರ ವರ್ಗದಿಂದ ಅನುಕೂಲ ತಂದು ಕೊಡುವಂಥದ್ದು. ತಾಯಿ ಕಡೆಯಿಂದ ಸ್ವಲ್ಪ ಅನುಕೂಲ ತಂದು ಕೊಡುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ಕಳೆದ ವಾರಗಳಲ್ಲಿ ಸ್ವಲ್ಪ ಆರೋಗ್ಯ ತಪ್ಪಿದ್ರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಅವರ ತಾಯಂದರಿಗೆ ಖಂಡಿತವಾಗ್ಲೂ ಕೂಡ ಈ ವಾರ ಚೇತರಿಸ್ಕೊಳ್ಳುವಂಥದ್ದು, ಔಷಧಿ ಸಿಗುವಂಥದ್ದು, ಒಳ್ಳೆ ವೈದ್ಯರ ಮೊರೆ ಹೋಗುವಂಥದ್ದು, ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂಥದ್ದು ಇವರ ತಾಯಂದರಿಗೆ. ಹಾಗೂ ಜನ್ಮದಲ್ಲೇ ಶನಿ ಇರೋದ್ರೆ ಸ್ವಲ್ಪ ತಲೆಗೆ ಪೆಟ್ಟು ಬೀಳುವಂಥದ್ದು. ರಾಶಿಯಾಧಿಪತಿ ಗುರು ಮತ್ತು ಸೂರ್ಯಗ್ರಹ ಒಟ್ಟಿಗೆ ಇರೋದ್ರಿಂದ ಅರ್ಧಾಷ್ಟಮ ಗುರು ಒಂದು ಕಡೆ, ಜೊತೆಯಲ್ಲಿ ಗುರು ಚಾಂಡಾಳ ದೋಷ, ಗುರು ಶಾಪಕ್ಕೆ ಒಳಗಾಗಿ ಇನ್ನಷ್ಟು ಗೊಂದಲ ಕ್ರಿಯೇಟ್ ಆಗುವಂಥದ್ದು. ಆದರೆ ಚಂದ್ರ ಮತ್ತು ಬುಧ ಬಲವಾಗಿರೋದ್ರಿಂದ ಮಕ್ಕಳಿಂದ ಸ್ವಲ್ಪ ಅನುಕೂಲ ಹಾಗೂ ಅವರ ಒಂದು ವಿಚಾರದಲ್ಲಿ ಒಳ್ಳೆ ಅನುಕೂಲ, ಯಶಸ್ಸನ್ನ ಕೀರ್ತಿಯನ್ನು ಪಡ್ಕೊಳ್ಳುವಂಥದ್ದು. ಇಷ್ಟು ದಿನ ವೈರಿತ್ವ ಅಂದರೆ ವೈರಿಗಳಾಗಿದ್ದರು, ಈಗ ಹೊಸದಾಗಿ ಬಂದು ಅನ್ಯೋನ್ಯ ಅಂದರೆ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಮೀನರಾಶಿಲಿಟ್ಟಿರ್ತಕ್ಕಂಥ ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಕಾಲಸರ್ಪ ದೋಷ ಇದ್ರೂ ಸಹ ರಾಹು ವೈದಲ್ಲಿ ಗೋಚರ. ಅನಾವಶ್ಯಕ ಖರ್ಚುಗಳು ಅವಾಯ್ಡ್ ಮಾಡ್ಕೊಳ್ಳಿ, ವೇಸ್ಟ್ ಖರ್ಚುಗಳು ಅವಾಯ್ಡ್ ಮಾಡ್ಕೊಳ್ಳಿ. ಕಾಲಿಗೆ ಪೆಟ್ಟು ಬೀಳುವಂಥದ್ದು, ಕಾಲು ಮುರಿಯುವಂಥದ್ದು ಕೂಡ ಇರಬಹುದು ಖಂಡಿತವಾಗ್ಲೂ ಕೂಡ. ಪಾದಸ್ಥಾನ ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಕೂಡ. ಆದರೆ ಬುಧ ಬಲವಾಗಿರೋದ್ರಿಂದ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಗುರು ದೃಷ್ಟಿ ದಶಮಕ್ಕೆ ಬೀಳೋದ್ರಿಂದ ಹೊಸ ಪ್ರಯತ್ನ ಸಾಲ ಮಾಡಬೇಕು ಅಂತಿದ್ದೀವಿ. ಒಂದು ಕೆಲಸ ಕಾರ್ಯ, ಒಂದು ವ್ಯಾಪಾರ, ಒಂದು ಮನೆ ಕಟ್ಟಬೇಕು ಅಂತಿದ್ದೀವಿ. ಖಂಡಿತವಾಗ್ಲೂ ಕಟ್ಟಿ, ಖಂಡಿತವಾಗ್ಲೂ ಸಾಲ ಮಾಡಿ, ಖಂಡಿತವಾಗ್ಲೂ ಸಾಲ ತೀರುತ್ತೆ. ಹೊಸ ಪ್ರಯತ್ನಗಳೆಲ್ಲ ಕೂಡ ಕೈಗೂಡಿ ಬರುವಂತಹ ಒಂದು ವಾರವಾಗಿರುತ್ತೆ. ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತಾಯಿಯಂದರಿಂದ ಸ್ವಲ್ಪ ಅನುಕೂಲ, ಅವರಿಂದ ನೀವು ಸಹಾಯ ಪಡ್ಕೋಬಹುದು, ಅವರಿಂದ ಅದೃಷ್ಟ ಪಡ್ಕೋಬಹುದು. ಅವರ ಕಡೆ ಏನಾದರೂ ಕಿತಾಪತಿ ಕಿರಿಕಿರಿ ಇದ್ರೆ ಅವರ ಆಸ್ತಿಗಾಗಿರ್ಬೋದು, ಅವರ ತಾಯಿ ಕಡೆ ನಿಮ್ಮ ಅಜ್ಜಿಂದ್ರ ಕಡೆಯಿಂದ ಸ್ವಲ್ಪ ಏನೋ ಆಸ್ತಿ ಬರ್ತಾ ಇಲ್ಲ ಅಂತಕ್ಕಂಥ ಗೊಂದಲ ಇರ್ತಕ್ಕಂಥವ್ರಿಗೆ ಈ ವಾರ ಅದಕ್ಕೆ ನಿಮಗೆ ಒಂದು ಮುನ್ನ ಆಲೋಚನೆ ತೆಗೆದುಕೊಂಡು ಅದಕ್ಕೆ ನೀವೇನಾದ್ರು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಕೂಡ ಅವರ ತಾಯಂದಿರ ಕಡೆಯಿಂದ ನಿಮಗೆ ಆಸ್ತಿ ಅಂತಸ್ತು ಎಲ್ಲವನ್ನು ಕೂಡ ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಡೀ ವಾರ ನಿಮಗೆ ಶನಿ ಶಾಂತಿ ತಪ್ಪದೆ ಮಾಡ್ಕೊಂಬನ್ನಿ. ಓಂ ಶಂ ಶನೀಶ್ವರಾಯ ನಮಃ, ಓಂ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡ್ಕೊಂಬನ್ನಿ. ಇಡೀ ವಾರ ಪೂರ್ತಿ ನಿಮಗೆ ನೀಲಿ ಹಾಗೂ ಹಳದಿ ಬಣ್ಣಗಳನ್ನ ಬಳಕೆ ಮಾಡಿ ಇನ್ನಷ್ಟು ಅದೃಷ್ಟವನ್ನು ಪಡ್ಕೊಳ್ಳಿ. ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ವೃಷಭ ರಾಶಿಯಾಧಿಪತಿ ಆದ ಶುಕ್ರ ಗ್ರಹ ವ್ಯಯದಲ್ಲಿ ಗೋಚರಿಸ್ತಕ್ಕಂಥದ್ದು, ರಾಶಿಯಲ್ಲಿ ಮತ್ತು 2-3ರ ಭಾವದಲ್ಲಿ ಚಂದ್ರ ಗೋಚರಿಸ್ತಕ್ಕಂಥದ್ದು. ಏನೋ ಒಂಥರ ಗೊಂದಲ, ಏನೋ ಒಂಥರ ಕಿರಿಕಿರಿ, ಏನೋ ಒಂಥರ ಮಾನಸಿಕ ಗೊಂದಲಕ್ಕೆ ಹಿಂಸೆಗೆ ಒಳಗಾಗ್ತಕ್ಕಂಥದ್ದು 2-3 ದಿನಗಳು. ತದನಂತರ ಶುರುವಾಗುತ್ತೆ ವಾರ ಅಂತ್ಯದಲ್ಲಿ ತುಂಬಾ ಶುಭ ಫಲಗಳನ್ನ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರುಬಲ ತುಂಬಿದೆ, ತುಂಬ ಚೆನ್ನಾಗಿದೆ. ಶನಿ ಬಲ ತುಂಬಿದೆ, ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನಗಳು ಕೂಡಿ ಬರುತ್ತೆ. ಪ್ರಯತ್ನ ಮಾಡಿ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡುಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಭೂಮಿಯಿಂದ ಲಾಭ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭ ಮತ್ತು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಕೌಟುಂಬಿಕ ಅನುಕೂಲ ತಂದುಕೊಡುವಂಥದ್ದು, ದುಡ್ಡು ಕಾಸು ಚೆನ್ನಾಗಿ ಓಡಾಡ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂಥರ ನೆಮ್ಮದಿಯ ವಾತಾವರಣ ಕಂಡು ಬರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ವಾಹನ ಕಿರಿಕಿರಿ, ಎಲ್ಲೋ ಒಂದು ಕಡೆ ವ್ಯಾಜ್ಯ ದೋಷವನ್ನು ಉಂಟು ಮಾಡತಕ್ಕಂಥದ್ದು, ಅಪಘಾತಗಳು ಸಂಭವಿಸ್ತಕ್ಕಂಥ ಒಂದು ಸಂದರ್ಭ ಕೂಡ ಇರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಎಚ್ಚೆತ್ತುಕೊಳ್ಳಿ. ಶುಕ್ರವಾರಗಳಲ್ಲಿ ಅಥವಾ ದಿನನಿತ್ಯ ನೀವು ಮಹಾಲಕ್ಷ್ಮಿನ ಆರಾಧನೆ ಮಾಡ್ಕೊಬನ್ನಿ. ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ನೀವು 27 ಬಾರಿ 108 ಬಾರಿ ಮಂತ್ರ ಪಠನೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಯಲ್ಲಿ ಕುಜಶಾಂತಿ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಅಥವಾ ವಿಭೂತಿ ಅಭಿಷೇಕ ಅಥವಾ ರಹಣ ಭವಸ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡಿದಾಗ ಆ ಕುಜ ದೋಷದಿಂದ ಬರ್ತಕ್ಕಂಥ ದುಷ್ಪರಿಣಾಮಗಳಿಂದ ದೂರ ಮಾಡ್ಕೋಬಹುದು. ಸ್ನೇಹಿತರೆ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ನಿಮಗೆ ತುಂಬ ವಿಶೇಷವಾದಂಥ ಧನಲಾಭ. ಇಲ್ಲಿವರೆಗೂ ಪಾಪ ಪ್ರಯತ್ನ ಮಾಡಿ ಕೈ ಬಿಟ್ಟಿರತಕ್ಕಂಥ ಹಣ ಕೂಡ ವಸೂಲಿ ಮಾಡೋ ಕೆಪಾಸಿಟಿಯನ್ನು ತಂದುಕೊಡುತ್ತೆ. ಕುಟುಂಬದಲ್ಲಿ ನೆಮ್ಮದೇ ಒಂದು ವಾತಾವರಣ, ಸತಿಪತಿ ಅನ್ಯೋನ್ಯ ಪ್ರಾಪ್ತಿ ಇರುತ್ತೆ.
ಏನಾದರೂ ಹೊಸ ಪ್ರಯತ್ನಗಳು, ಹೊಸದಾಗಿ ಏನಾದರೂ ವ್ಯಾಪಾರ ಮಾಡಬೇಕು, ಹೊಸ ಉದ್ಯೋಗ ನೀವು ಪ್ರಯತ್ನ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಅದರ ಜೊತೆಯಲ್ಲಿ ವ್ಯಾಪಾರ ಅನುಕೂಲಗಳಾಗುತ್ತೆ. ಕಳೆದ ವಾರ ತುಂಬ ನಷ್ಟಗಳು ಏನು ಸಂಭವಿಸ್ತಾ ಇತ್ತು, ಈ ವಾರ ಇನ್ನಷ್ಟು ಅನುಕೂಲ, ಇನ್ನಷ್ಟು ಎತ್ತರಕ್ಕೆ ಬೆಳವಣಿಗೆಯನ್ನು ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ವೃಷಭ ರಾಶಿಯವರಿಗೆ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 5, 6, 1, 3 ಈ 5, 6, 1, 3ರ ಸಂಖ್ಯೆ ತುಂಬ ಚೆನ್ನಾಗಿರುತ್ತೆ. ಬಿಳಿ ಬಣ್ಣ ಹಾಗೂ ಕೆಂಪು, ಹಳದಿ ಬಣ್ಣಗಳು ನಿಮಗೆ ತುಂಬ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಥೇಚ್ಛವಾಗಿ ನೀವೇನು ಮಾಡ್ತೀರಾ, ಓಂ ಅಸ್ಯ ಸರ್ಪೇಭ್ಯೋ ನಮಃ, ಓಂ ಅಸ್ಯ ಸರ್ಪೇಭ್ಯೋ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡೋದ್ರಿಂದ ಅಥವಾ ಸರ್ಪಗಂಧ ಮೂಲಿಕೆಯನ್ನು ಪರ್ಸಲಿಡೋದ್ರಿಂದ ಅಥವಾ ಗರಿಕೆಯನ್ನು ಪರ್ಸಲಿಡೋದ್ರಿಂದ ಕಾಲಸರ್ಪದೋಷ ದುಷ್ಪರಿಣಾಮ ನಿಮ್ಮ ಮೇಲೆ ಬೀರೋದಿಲ್ಲ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ.